ಇವತ್ತು ನಾವು ಮೈಸೂರಿನ ವಿದ್ಯಾರಣ್ಯಪುರಂ ಪೊಲೀಸ್ ಸ್ಟೇಷನಲ್ಲಿ ನಾವಿದ್ದೀವಿ. ಏನಕ್ಕೆ ಅಂತಂದರೆ ಇವತ್ತು KRS ಪಕ್ಷದ ಸೈನಿಕರ ಮೇಲೆ ಏನು ಅವರು ಕಿಡ್ನಾಪ್ನ ಮಾಡಿದ್ದಾರೆ ಅಂದರೆ ಚಿನ್ನದ ವಿಚಾರವಾಗಿ. ಏನು ನರಸಿಂಹ ಜ್ಯುವೆಲರ್ಸ್, ಏನು ಅಪೋಲೋ ಹಾಸ್ಪಿಟ್ಲು ಸಮೀಪ ಇರುವಂಥ ನರಸಿಂಹ ಜ್ಯುವೆಲರ್ಸ್ನಲ್ಲಿ ಈ ಕೃಷ್ಣ ಅನ್ನೋ ಒಬ್ಬ ವ್ಯಕ್ತಿ ಚಿನ್ನನ ಮಡಗಿರ್ತಾರೆ. 23 ಗ್ರಾಮ್ ಚಿನ್ನವನ್ನು ಮಡಗಿರ್ತಾರೆ. ಈ ಚಿನ್ನವನ್ನು ಮಡಗಿದಂಥ ಸಂದರ್ಭದಲ್ಲಿ ಅವರು ಏನೋ ಅವರ ಮಕ್ಕಳ ಎಜುಕೇಷನ್ಗೂ ಆಸ್ಪತ್ರೆಗೂ ಏನಕ್ಕೆ ಮಡಗಿ ಅವರು ಖರ್ಚುಗಳನ್ನ ಮಾಡ್ತಾರೆ. ಅದಂಥ ಸಂದರ್ಭದಲ್ಲಿ ಒಂದು 6 ತಿಂಗಳು ಆದ ನಂತರ ಅವರು ಚಿನ್ನವನ್ನು ಬಿಡಿಸ್ಕೊಳ್ಳಿಕ್ಕೆ ಅವರು ಜ್ಯುವೆಲರ್ಸ್ಗೆ ಹೋಗಿದ್ದಾರೆ. ಇಲ್ಲಿ ನರಸಿಂಹ ಜ್ಯುವೆಲರ್ಸ್ಗೆ ಹೋಗಿದ್ದಾರೆ. ಜ್ಯುವೆಲರ್ಸ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ 6 ಬಾರಿ ಹೋಗಿದ್ರು ಕೂಡ ಅವರು ಯಾವುದೇ ಥರ ರೆಸ್ಪಾನ್ಸ್ ಮಾಡಲ್ಲ. ಹಿಂಗೆ ನಾಳೆ ಕೊಡ್ತೀವಿ, ನಾಳಿದ್ದು ಕೊಡ್ತೀವಿ ಅಂತ ಹೇಳಿ ಅವರು ಮುಂದೂಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಅಲ್ಲಿ ಹೋಗಿ ಅಲ್ಲಿ ಕೇಳ್ತಾರೆ, ನೀವು ಏನು ಕೃಷ್ಣ ಅವ್ರ ಹತ್ರ ಏನು ಚಿನ್ನವನ್ನು ಇಟ್ಕೊಂಡಿದ್ದೀರಿ, ಆ ಚಿನ್ನವನ್ನು ಬಿಡ್ಸ್ಕೊಳಕ್ಕೆ ಬಂದಿದ್ದಾರೆ, ಆ ಚಿನ್ನವನ್ನು ಕೊಡಿ ಅಂತ ನಾವು ಕೇಳ್ತೇವೆ. ಕೇಳಿದಂಥ ಸಂದರ್ಭದಲ್ಲಿ ಕೆಲವರು ಬಂದು ಕೆಲವರು ಧಮಕಿಯನ್ನು ಹಾಕೋಂಥ ಕೆಲಸವನ್ನು ಎದುರಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಒಬ್ಬರು ಕೃಷ್ಣ ಅನ್ನೋರು ಬರ್ತಾರೆ. ಕೃಷ್ಣ ಅನ್ನೋರು ಬಂದು ಏನೋ ಆಗಿದೆ ಬಿಡಿ, ನಾವು ಅದನ್ನು ಈಸ್ಕೊಡೋಂಥ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ ಆಯಿತು ಅಣ್ಣ ಈಸ್ಕೊಡಿ ಅಂತ ಹೇಳ್ತೀವಿ. ಅವರು ಈಸ್ಕೊಡೋಂಥ ವ್ಯವಸ್ಥೆನ ಬೇರೆ ಕಡೆ ಅಂದರೆ ಆ ಚಿನ್ನದ ಬದಲಾಗಿ ಬೇರೆ ಚಿನ್ನವನ್ನು ಕೊಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋದನ್ನು ಹೇಳ್ತಾರೆ. ಆಯಿತು ಅಂತ ಒಪ್ಕೊಂಡು ಆ ಕೃಷ್ಣನ್ನವರು ಅವ್ರ ಜೊತೆ ಅವ್ರನ್ನ ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಏನೋ ನಾವು ಲೈವ್ನ ಮಾಡಿದ್ದೋ ಆ ಲೈವ್ನ ನೀವು ಡಿಲೀಟ್ನ ಮಾಡಿ ಅಂಥೇಳಿ ನಮ್ಮನ್ನು ನಾವು ಆಫೀಸ್ಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಫಾಲೋವನ್ನು ಮಾಡ್ಕೊಬಂದು ಅವರು ನಮ್ಮನ್ನ ಎದುರಿಸಿ ಧಮಕಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಕಾರಣ ಇಷ್ಟೇ, ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಗಿರಿಮಿಟ ಚಿನ್ನವನ್ನು ನಿರಂತರವಾಗಿ ಸಾರ್ವಜನಿಕರಿಗೆ ಮೋಸ ಮಾಡ್ತಿರುವಂಥದ್ದು ನಿಮ್ಮೆಲ್ಲರೂ ಗೊತ್ತಿರೋಂಥ ವಿಚಾರ. ಆದ್ದರಿಂದ ನಮ್ಮ ಮೈಸೂರ ಜನ ನೀವೆಲ್ಲ ಅರ್ತ್ಕೋಬೇಕು, ಎಲ್ಲಿ ನಾವು ಚಿನ್ನವನ್ನು ಮಡಗಬೇಕು, ಎಲ್ಲಿ ಚಿನ್ನವನ್ನು ಮಡಗಬಾರ್ದು, ಯಾವ ರೀತಿ ಇವರು ತೊಂದರೆಗಳನ್ನ ಕೊಡ್ತಾರೆ ಅನ್ನೋದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇವತ್ತು ಅದೇನೋ ಏನು ನಮ್ಮ ಕೃಷ್ಣ ಅವರು ಕರ್ಕೊಂಡೋಗಿ ಇನ್ನೂ ಕೂಡ ಅವರು ಕರ್ಕೊಂಡ್ಬಂದಿಲ್ಲ. ಈಗ ಫೋನ್ ಮಾಡಿದ ಸಂದರ್ಭದಲ್ಲಿ ಅದೇನೋ ಕುವೆಂಪು ನಗರ ಸ್ಟೇಷನ್ಲಿದ್ದಾರೆ ಅನ್ನೋದನ್ನು ಮಾಹಿತಿನ ನಮ್ಮ ವಿದ್ಯಾರಣ್ಯಪುರಂ ಪೊಲೀಸರು ನಮಗೆ ಸಬ್ ಇನ್ಸ್ಪೆಕ್ಟರ್ ಅವರು ತಿಳಿಸ್ತಾರೆ. ನಾನು ಇವಾಗ ಅವರು ಕಾಲ್ ಮಾಡಿದ್ದೆ, ಯಾರು ಕುವೆಂಪು ನಗರದ ಮಧುಕರ್ ಅನ್ನೋರಿಗೆ ಫೋನ್ ಮಾಡಿ ತಿಳ್ಕೊಂಡಾಗ ಇಲ್ಲೇ ಇದ್ದಾರೆ, ನಿಮ್ಗೆ ಸ್ವಲ್ಪ ಹೊತ್ತು ಫೋನ್ ಮಾಡ್ತೀನಿ ಅನ್ನೋದನ್ನು ಹೇಳಿದ್ರು. ಇನ್ನೂ ಕೂಡ ಅವರು ಫೋನ್ ಮಾಡಿಲ್ಲ. ದಯಮಾಡಿ ರಾಜ್ಯದ ಜನ ನೀವೆಲ್ಲೇ ಕೂಡ ಚಿನ್ನವನ್ನು ಮಡಗಿದರೆ ಅಲ್ಲಿ ಒಂದು ಸರ್ಕಾರದ ಇದೀರ ಅಂತ ಸೌಮ್ಯದಲ್ಲಿರುವಂಥ ಒಂದು ಹಂತದಲ್ಲಿ ನೀವು ಮಡಗಿ ಬೇರೆ ಖಾಸಗಿದಲ್ಲಿ ಮಾಡಿದ್ರೆ ಈ ಥರ ಮೋಸ ಹೋಗುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಯಾಕಂದರೆ ಇವತ್ತು ಅವ್ರಿಗೆ ಏನು ನಮ್ಮ ಕೃಷ್ಣವ್ರಿಗೆ ಆಯಿತು, ಆ ಕೃಷ್ಣವ್ರಿಗೆ ಆದಂಥದ್ದು ಯಾರು ಆಗಬಾರ್ದು ಅನ್ಯಾಯ. ಮತ್ತೊಬ್ಬ ವ್ಯಕ್ತಿ ಹೇಳ್ತಾರೆ, ನಂದು ಕೂಡ 53 ಗ್ರಾಮ್ ಚಿನ್ನವನ್ನು ಮಡಗಿದ್ದು ಇನ್ನೂ ಕೊಟ್ಟಿಲ್ಲ ಸರ್ ಅಂತ ಹೇಳ್ತಾರೆ. ಯಾಕಂದರೆ ಇವರು ಇಲ್ಲಿ ಬಂದು ನಾವು ಇಲ್ಲಿ ಬಂದು ಊಟ ಮಾಡ್ತಾ ಇರ್ತೀವಿ. ವಿದ್ಯಾರಣ್ಯಪುರಂನ ನಮ್ಮ ಆಫೀಸ್ ಪಕ್ಕ ಇರುವಂಥ ಮುಂದ್ಗಡೆ ಇರುವಂಥ ಅಲ್ಲಿ ಊಟ ಮಾಡ್ತಾ ಇರ್ತೀವಿ. ಕೆಲವರು ಬಂದು ನಮ್ಮನ್ನ ವಿಡಿಯೋನ ಡಿಲೀಟ್ ಮಾಡಿ ಅನ್ನೋದನ್ನು ಧಮಕಿನ ಹಾಕ್ತಾರೆ. ಪ್ರಾಮಾಣಿಕವಾಗಿ ಕೇಳೋಂಥವ್ರನ್ನ ನಿರಂತರವಾಗಿ ಧಮಕಿ ಹಾಕೋಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತಂದರೆ, ಇವರು ಸರಿಯಾದ ರೀತಿಯಲ್ಲಿ ಇವರು ಆ ಚಿನ್ನವನ್ನು ಆ ವ್ಯಕ್ತಿಗೆ ಕೊಟ್ಟಿದ್ದರೆ ನಾವು ಯಾಕೆ ಅಲ್ಲಿ ಹೋಗಿ ನಾವು ಲೈವ್ನ ಮಾಡಿ ಕೇಳುವಂಥ ಪ್ರಶ್ನೆ ನಾವು ಮಾಡ್ತಿದ್ದೋ ಅಲ್ವಾ? ಆದ್ದರಿಂದ ಇಲ್ಲಿ ಏನು ಮೈಸೂರಿನ ಜನ ಇಂತಹ ಏನು ಜ್ಯುವೆಲ್ಸ್ಗಳಿದ್ದಾವೆ ಅಲ್ಲೆಲ್ಲ ನೀವು ಚಿನ್ನವನ್ನು ಮಡಗಿ ನೀವು ನಿಮ್ಮ ಇದನ್ನು ಹಾಳು ಮಾಡ್ಕೋಬೇಡಿ. ಯಾಕಂದರೆ ಇವತ್ತಿನ ಅನ್ಯಾಯಗಳು ನಡೀತಾ ಇದೆ. ಈಗ ಬೇರೆ ಚಿನ್ನ ಕೊಡ್ತೀವಿ ಅಂದರೆ ಅದೇನು ಅರ್ಥ? ಅದು ಅವ್ರ ಚಿನ್ನ ಎಲ್ಲೋ ಇತ್ತು, ಅವ್ರ ಚಿನ್ನ ಏನಾಯಿತು? ಬೇರೆಯವ್ರ ಚಿನ್ನ ಕೊಡ್ತೀವಿ ಅಂತಂದರೆ ಅದೇನು ಅರ್ಥ? ಈಗ ಇದನ್ನು ಪ್ರಶ್ನೆ ಮಾಡುವಂತಹ KRS ಪಕ್ಷದ ಸೈನಿಕರ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡ್ತಾ ಇರೋಂಥದ್ದು ಇದು ಸರಿಯಲ್ಲ. ನಮ್ಮ ನಾಗರಾಜ್ ಅವ್ರನ್ನ ಆಟೋಗೆ ಎತ್ಕೊಳ್ಳುವಂಥ ಕೆಲಸನ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಧಮಕಿನ ಹಾಕುವಂಥ ಕೆಲಸನ ಮಾಡ್ತಾರೆ. ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಇಟ್ಕೊಂಡು ಈ
ಕರ್ನಾಟಕ ರಾಷ್ಟ್ರಸಮಿತಿ ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತಿರೋಂಥದ್ದು ರಾಜ್ಯದ ನಿಮ್ಮೆಲ್ಲರೂ ಗೊತ್ತಿದೆ. ಆದ್ದರಿಂದ ಇಂತಹ ಏನು ಜ್ಯುವೆಲರ್ಸ್ಗಳಿವೆ, ಇಂಥವಕ್ಕೆ ಯಾವುದೇ ತರಹದ ನೀವು ಚಿನ್ನಗಳನ್ನು ಗಿರಿಬಿಡುವಂಥ ಕೆಲಸವನ್ನು ನೀವು ಮಾಡಬೇಡಿ. ಮಾಡಿದಂಥ ಸಂದರ್ಭ ಈಗ ಏನು ಕೃಷ್ಣ ಅವ್ರಿಗಾಗಿದೆ, ಇನ್ನೊಬ್ಬ ವ್ಯಕ್ತಿಗಾಗಿದೆ, ಅದು ನಿಮ್ಗಳಿಗೂ ಕೂಡ ಆಗ್ಬೋದು. ಅದರಿಂದ ಇವತ್ತು ನಮಗೇನು ದೌರ್ಜನ್ಯ ಮಾಡಿದರೆ ಅದರ ವಿಚಾರವಾಗಿ ನಾವು ಇವತ್ತು ವಿದ್ಯಾರಣ್ಯಪುರಂನ ಪೊಲೀಸ್ ಠಾಣೆಗೆ ನಾವು ಬಂದು ಅವರಿಗೆ ನಾವು ವಿಚಾರಗಳನ್ನು ಮುಟ್ಟಿಸಿದ್ದೇವೆ. ಇನ್ನು ಮುಂದಿನ ವಿಚಾರ ಇವರಿಗೆ ಏನಾಯಿತು ಅದನ್ನು ನಮ್ಮ ನಾಗರಾಜ್ ಅವರು ಹೇಳ್ತಾರೆ. ಆದಂಥ ಸಂದರ್ಭದಲ್ಲಿ ಅಲ್ಲೇ ಕುವೆಂಪು ನಗರದಲ್ಲಿ ಏನಾದಂಥ ಸಂದರ್ಭದಲ್ಲಿ ಕುವೆಂಪು ನಗರದಲ್ಲಿ 112ಗೆ ನಮ್ಮ ಸೈಯದ್ ಅವರು ಇಮಿಡಿಯೇಟ್ಲಿ ಕಾಲ್ ಮಾಡಿ ಅವರನ್ನು ಇದು ಮಾಡ್ತಾರೆ. ಆ ವಿಚಾರವಾಗಿ ಅವರೇ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಸೈಯದ್ ಅವರು: ಸರ್, ನನ್ನ ಹೆಸರು ಸೈಯದ್ ನಯೀಮ್ ಅಂತ, ನಂಜನ ತಾಲೂಕು ಉಪಾಧ್ಯಕ್ಷನ ಮಾತಾಡ್ತಿರೋದು ಈಗ. ಸರ್, ಇದು ನಾವು ಆಫೀಸ್ ಹತ್ರ ಹೋಗ್ಬಿಟ್ಟು ಕೇಳಬೇಕಾದ್ರೆ ಅವರು ಸುಮಾರು ಜನ ಹುಡುಗರು ಬಂದ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು. ಬಂದ್ಬಿಟ್ಟು ನೀವು ವೀಡಿಯೋ ಏನಕ್ಕೆ ಮಾಡ್ತೀರಾ, ಏನಕ್ಕೆ ಈ ಲವ್ ವೀಡಿಯೋ ಮಾಡ್ತೀರಾ, ಡಿಲೀಟ್ ಮಾಡಿ ಇದು ಮಾಡಿ ಅಂದ್ಕೊಂಡು ಹೇಳೋರು. ಅವ್ರೇನು ಮಾಡಿದ್ರು, ನಾವು ಚಿನ್ನ ಗಿರಿವಿ ಇಟ್ಕೊಂಡಿರೋ ಚಿನ್ನನ ನಮ್ಮ ಹತ್ರ ಇಲ್ಲ, ಅದನ್ನು ನಾವು ಬೇರೆ ಕೊಡಿಸ್ತೀವಿ ಅಂತ ಹೇಳಿದ್ರು. ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಅವರು ಒಂದು ಇಬ್ಬರು ನಾವು ಗಿರಿವಿ ಇಟ್ಟೋರನ್ನ ಕರ್ಕೊಂಡು ಹೋಗ್ಬಿಟ್ಟು ಸರಿ ನಮ್ಮ ಅಧ್ಯಕ್ಷ ಏನು ಮಾಡಿದ್ರು, ಸರಿ ಆಯಿತು ಬಿಡಿ ಕೊಡಿಸಿ ಅಂತ ಹೇಳ್ಬಿಟ್ಟು ಬರಬೇಕಾದ ಸಮಯದಲ್ಲಿ ನಾನು ಆಮೇಲೆ ನಮ್ಮ ಸಿದ್ದರಾಜ್ ಅವ್ರನ್ನ ಅವರು ಫಾಲೋ ಮಾಡ್ಕೊಬಂದ್ಬಿಟ್ಟು ಅದನ್ನು ವೀಡಿಯೋ ಡಿಲೀಟ್ ಮಾಡಿಸಿ ಅಂತ ಹೇಳಿದ್ರು. ನಾವೇನು ಹೇಳಿದ್ವಿ, ಇಷ್ಟೇ ಹೇಳಿದ್ರು ಅವ್ರನ್ನ, ಚಿನ್ನ ಅವ್ರಿಗೆ ತಲುಪಿಸಿ, ನೀವು ವೀಡಿಯೋ ಡಿಲೀಟ್ ಮಾಡ್ತೀವಿ ನಮಗೇನಕ್ಕೆ ಅಂತ ಹೇಳಿದ್ವು. ಅಷ್ಟಕ್ಕೆ ಆ ಥರ ಇಲ್ದಿ ಮಾರು ನಮ್ಮ ಅಧ್ಯಕ್ಷರು ಈ ಥರ ಊಟ ಮಾಡ್ತಾ ಇಲ್ಲಿ ಕೂತಿದ್ದೀವಿ ಅಂತ ಬಂದು ಹೇಳಿದ್ರು ನಮ್ಮನ್ನ. ಅಲ್ಲಿ ಬಂದು ನಮ್ಮ ಅಧ್ಯಕ್ಷ ಹತ್ರ ಬಂದಾಗ ಫಾಲೋ ಬಂದ್ಬಿಟ್ಟು ನಮ್ಮ ಅಧ್ಯಕ್ಷ ಏನು ಏಕವಚನ ಮಾತಾಡೋದು, ಬೇರೆ ಅವಶ್ಯಕ ಶಬ್ದ ಮಾತಾಡಿದ್ರು. ಅದರಿಂದ ನಾನು ಏನು ಮಾಡಿದೆ, ಈಚೆ ಕಡೆ ಬಂದ್ಬಿಟ್ಟು 112 ಕಾಲ್ ಮಾಡಿಬಿಟ್ಟು ನಾನು ಫಸ್ಟೇ ಒಂದು ಸತಿ ಅಲ್ಲಿ ಕಾಲ್ ಮಾಡಿದೆ, ಇಲ್ಲಿ ಕುವೆಂಪು ನಗರದಲ್ಲೂ ಕಾಲ್ ಮಾಡಿದೆ. ಅಲ್ಲಿ ಪೊಲೀಸರು ಬಂದರು. ಬಂದ ತಕ್ಷಣ ಅವರೇ ಏನು ಹೇಳಿದ್ರು, ಸರ್ ಕೊಡಿಸ್ತೀವಿ, ಎಲ್ಲ ಇದಾಯಿತು ಸರ್ ಅಂತ ಹೇಳ್ಬಿಟ್ಟು, ನಾವೇ ಸರ್ ಕೊಡ್ತೀವಿ ಸರ್ ಅಂತ ಹೇಳಿದ್ರು. ಸರಿ ಪೊಲೀಸರು ಅಂತ ಕೇಳಿದ್ರು, ಸರಿ ಸರ್ ಅವ್ರು ಕೊಡಿಸಿದ್ರೆ ನಮಗೇನು ತೊಂದರೆ ಇಲ್ಲ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲೂ ಕೂಡ ಬಂದಾಗ ನಮ್ಮ ಸೈನಿಕರ ಮೇಲೆ, ಆಮೇಲೆ ನಮ್ಮ ಅಧ್ಯಕ್ಷರ ಮೇಲೆ ಬಂದ್ಬಿಟ್ಟು, ಆಮೇಲೆ ಇಲ್ಲಿ ನಮ್ಮ ನಾಗರಾಜ್ ಇದ್ದಾರಲ್ಲ ಅವ್ರನ್ನ ನೀನೇನಕ್ಕೆ ವೀಡಿಯೋ ಮಾಡಿದೆ, ಯಾತಕ್ಕೆ ಮಾಡಿದೆ ಅಂದ್ಕೊಂಡು ಕೆಟ್ಟ ಭಾಷೆಯಲ್ಲೆಲ್ಲ ಮಾತಾಡಿ ಅವ್ರನ್ನ ಏಕವಚನದಲ್ಲಿ ಮಾತಾಡಿ ಅವ್ರನ್ನ ಆಟೋಲ್ಲೇ ಹೇಳ್ಕೊಂಡು ಹೋಗ್ತಾಯಿದ್ರು. ಆವಾಗ ಪುನಃ ನಾನೇನು ಮಾಡಿದೆ, ಪುನಃ 112 ಕಾಲ್ ಮಾಡಿಬಿಟ್ಟು ಸರ್ ಈ ಥರ ಆಗೈತೆ ಬನ್ನಿ ಸರ್ ಅಂತ. ಪೊಲೀಸವ್ರು ಮುಂದೇನು ನಿಮ್ಮನ್ನು ಹೊಡಿತೀವಿ ಬಡಿತೀವಿ ಅಂತ ಅವಶ್ಯ ಶಬ್ದಲೆಲ್ಲ ಮಾತಾಡಿ ನಮ್ಮನ್ನು ಇದು ಮಾಡಿದ್ರು. ಆಮೇಲೆ ನಮ್ಮ ನಾಗರಾಜು ಅವ್ರನ್ನ ಹೇಳ್ಕೊಂಡು ಆಟೋಲ್ಲಿ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರು. ಅದನ್ನು ಒಂಚೂರು ನಮ್ಮ ನಾಗರಾಜ್ ಅವ್ರು ಹೇಳ್ತಾರೆ ಕೇಳಿ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ಇವತ್ತಿನ ಘಟನೆ ಏನು ಅಂತ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ. ನಾನು ಸಿಂಪಲಾಗಿ ಹೇಳೋದಾದರೆ, ಇವತ್ತು ಮಧ್ಯಾಹ್ನ 1 ಗಂಟೆನಲ್ಲಿ ಒಬ್ಬರು DC ಕೃಷ್ಣ ಅಂತ ಅವರು ಒಂದು 23 ಗ್ರಾಮ್ ಚಿನ್ನನ ಸಮಥಿಂಗ್ ಎಷ್ಟು ಚಿನ್ನನ ಆ ಒಂದು ಫೈನಾನ್ಸ್ ಕಂಪ್ನಿಯಲ್ಲಿ ಚಿನ್ನನ ಗಿರ್ವಿ ಇಟ್ಟಿದ್ರು 1,60,000 ರೂಪಾಯಿಗೆ. ದಿನಾಂಕ 2ನೇ ತಾರೀಕು 5ನೇ ತಿಂಗಳು 2025ರಲ್ಲಿ ಅವ್ರ ಮನೇದು ಏನೋ ಒಂದು ಸಮಸ್ಯೆಗೋಸ್ಕರ ಅವರು ಚಿನ್ನನ ಗಿರ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಇವಾಗ ಕಳೆದ ತಿಂಗಳು ಮತ್ತು ಕಳೆದ ವಾರ ಅವರು ಅಮೌಂಟ್ನ ಪೂರ್ತಿ ಕಟ್ಬಿಟ್ಟು ಇವಾಗ ನನಗೆ ಚಿನ್ನ ಬೇಕು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ಅವರು ಚಿನ್ನನ ಇವಾಗ ಕೊಡೋಕ್ಕಾಗಲ್ಲ, ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಮುಂದಿನ ವಾರ ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಪಕ್ಷಕ್ಕೆ ಅವ್ರು ಬಂದು ಮನವಿ ಮಾಡ್ಕೊಂಡಾಗ ಮೌಖಿಕ ರೂಪದಲ್ಲಿ ಅವ್ರು ಹೇಳಿದ್ರು. ರೈಟಿಂಗಲ್ಲಿ ಏನು ನಮಗೆ ಅವರು ಮನವಿನ ಕೊಟ್ಟಿಲ್ಲ, ಮೌಖಿಕ ರೂಪದಲ್ಲಿ ಬಾಯಿ ಮಾತಲ್ಲಿ ಹೇಳಿದ್ರು, ಈ ಥರ ಅನ್ಯಾಯ ಆಗಿದೆ ಬನ್ನಿಸ್ಕೊಡಿ ಅಂತ. ಅದಕ್ಕೋಸ್ಕರ ನಾವು 2 ಗಂಟೆ 10 ನಿಮಿಷಕ್ಕೆ ಅಲ್ಲಿ ಹೋದ್ವಿ. ಆವಾಗ ನಾವು ಯಾವುದೇ ನಮ್ಮ ಪಕ್ಷದ ಯಾವುದೇ ಒಂದು ಹೋರಾಟ ಆಗಬೇಕಾದ್ರೂ ಕೂಡ ನಾವು ಲೈವ್ ಮಾಡ್ತೀವಿ. ಉದ್ದೇಶ ಇಷ್ಟೇ, ಏನಕ್ಕೆ ಅಂತ ಅಂದರೆ, ಇವಾಗ ನಾವು ಫೈನಾನ್ಸ್ ಕಂಪ್ನಿಗೆ ಹೋದಾಗ ನಾವು ಲೈವ್ ಇದ್ದರೆ ನಮಗೆ ಅದು ಆಧಾರ ಆಗುತ್ತೆ. ಇಲ್ಲಾಂದರೆ ಅವರು ನಮ್ಮದೊಂದು 5 ಲಕ್ಷ ದುಡ್ಡಿತ್ತು, 10 ಲಕ್ಷ ಇತ್ತು, ಕಳ್ತನ ಆಗೋಗ್ಬಿಟ್ಟಿದೆ ಅಂತ ನಮ್ಮ ವಿರುದ್ಧನೇ ಏನಾದರೂ ಒಂದು ಕೇಸ್ ಹಾಕ್ಬೋದು. ಅದಕ್ಕೋಸ್ಕರ ನಾವು ಎಲ್ಲೇ ಹೋದ್ರೂ ವಿಡಿಯೋ ಮಾಡ್ತೀವಿ. ಏಕೆಂದರೆ ನಾವು ಸಂವಿಧಾನಬದ್ಧವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ಒಂದು ವಿಚಾರನೂ ಕೂಡ ಮಾತಾಡ್ತಕ್ಕಂಥದ್ದು, ದೀನ ದಲಿತರ ಪರ, ಮಹಿಳೆಯರ ಪರ ನಾವು ಎಲ್ಲೇ ಹೋಗಿ ಹೋರಾಟ ಮಾಡ್ತೀವಿ, ರೈತರ ಪರವಾಗಿ ಧ್ವನಿ ಎತ್ತುತ್ತೀವಿ ನಿರಂತರವಾಗಿ. ಆದರೆ ಇವರು ಲೈವ್ ಏನಕ್ಕೆ ಮಾಡ್ತೀರಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಬೇರೆ ಚಿನ್ನನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಆ ಒಂದು ಕೃಷ್ಣ ಅನ್ನೋರು ಏನಿದ್ದಾರೆ ಚಿನ್ನನ ಗಿರ್ಬಿಟ್ಟಿದ್ರಲ್ಲ ಅವ್ರಿಗೆ, ಆಯಿತು ಬನ್ನಿ ಇವಾಗ ನಾವು ಹೊಸ ಚಿನ್ನನ ತಗೊಳ್ತೀವಿ, ಇವಾಗ ನಿಮ್ಗೆ ಯಾವ ಚಿನ್ನ ಬೇಕು ಅದನ್ನು ತಗೊಳ್ತೀವಿ, ಒಂದು ಬನ್ನಿ ಅಂದ್ಬಿಟ್ಟು ಕರ್ಕೋಗಿದ್ದಾರೆ. ಕರ್ಕೊಂಡು ಹೋದ್ಮೇಲೆ ಆಯ್ತು ಅವರಿಬ್ಬರು ಹೋದರು. ಮತ್ತು ನಾವು ನಮ್ಮ ಅಧ್ಯಕ್ಷರು ಮತ್ತು ಗೌರವ ಕಾರ್ಯದರ್ಶಿಗಳೆಲ್ಲರೂ ಕೂಡ ಊಟ ಮಾಡೋದಕ್ಕೆ ಅಂದ್ಬಿಟ್ಟು ನಮ್ಮ ಪಕ್ಷದ ಆ ಕಚೇರಿ ಹತ್ರ ಅಲ್ಲಿ ಕೆಳಗಡೆ ಒಂದು ಹೋಟ್ಲ್ ಇದೆ, ಅಲ್ಲಿ ಊಟ ಮಾಡೋದಕ್ಕೆ ಬಂದ್ವಿ. ಅಲ್ಲಿಗೆ ಅವರು ಫಾಲೋ ಮಾಡ್ಕೊಬಂದು ವೀಡಿಯೋನ ಡಿಲೀಟ್ ಮಾಡಿ ಅಂತ ಹೇಳಿದ್ರು. ಆವಾಗ ನಾವು ಡಿಲೀಟ್ ಮಾಡಿದ್ದೀವಿ. ಇನ್ನು ಆಮೇಲೆ ನೆಕ್ಸ್ಟ್ ಏನಾಗಿದೆ ಅಂತಂದರೆ, ಅವರು ಚಿನ್ನನೂ ಕೊಟ್ಟಿಲ್ಲ, ಮತ್ತು ಅವ್ರ ಸಂತ್ರಸ್ತರು ಏನಿದ್ದಾರೆ ಅವರನ್ನು ಕರ್ಕೊಂಡು ಬಂದಿಲ್ಲ. ಅವರು ಕಾರಲ್ಲಿ ಕರ್ಕೋಗಿದ್ರಲ್ಲ ಅಲ್ಲೇ ಇರಿಸ್ಕೊಬಿಟ್ಟಿದ್ದಾರೆ. ಇದಾಗಿ ಮತ್ತೆ ನನ್ನನ್ನು ನಡಿಯಪ್ಪ ನೀನು ಆಫೀಸ್ ಹತ್ರ ಚಿನ್ನದ ಫೈನಾನ್ಸ್ ಕಂಪ್ನಿ ಏನಿತ್ತು ಅಲ್ಲಿಗೆ ಬಾ ನೀನು ಅಂತ ನನ್ನನ್ನು ಕರೀತಾ ಇದ್ರು.
ಆಟೋಗೊತ್ತು ಅಂದ್ಬಿಟ್ಟು ಹೇಳ್ಕೊಳ್ತಾ ಇದ್ರು. ಅವಾಗ ಮತ್ತೆ ನಾನು ಬರಲ್ಲ ಬಿಡಿ, ನಂದು ಬೈಕ್ ಇದೆ, ಬೈಕಲ್ಲಿ ಬರ್ತೀನಿ ಅಂತ ಹೇಳಿದಾಗ ಬಿಟ್ಟಿದ್ದಾರೆ. ಈ ರೀತಿ ಒಂದು ನಾವು ಏನಕ್ಕೋಸ್ಕರ ಅಲ್ಲಿ ಹೋಗಿ ಕೇಳ್ತಾ ಇದ್ವಿ, ಅವರು ಯಾವಾಗ ಚಿನ್ನ ಕೇಳಿದ್ರು ಅವಾಗ ಕೊಟ್ಬಿಟ್ಟಿದ್ರೆ ನಾವು ಹೋಗಿ ಕೇಳ್ತಾ ಇರಲಿಲ್ಲ. ಅಲ್ಲಿದ್ದ ಸಮಸ್ಯೆಗಳೆಲ್ಲ ಅಲ್ಲೇ ಸಾಲ್ವ್ ಆಗ್ತಿತ್ತು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾನು ಇವಾಗ ಹೋದ ವರ್ಷ ನಮ್ಮ ಕೆನರಾ ಬ್ಯಾಂಕ್ ಚಿನ್ನ ಇಟ್ಟಿದ್ದೆ ಗುಂಗ್ರಾಜ್ ಚಿತ್ರದಲ್ಲಿ. ಇವಾಗ ಮೊನ್ನೆ ತಾನೇ ನನ್ನ ಅಮೌಂಟ್ ಬೆಳಿಗ್ಗೆ ಕಟ್ಟಿದೆ, ಸಂಜೆ 3 ಗಂಟೆ ಕೊಟ್ಟರು. ಆ ರೀತಿ ಇವರು ಕೊಟ್ಟಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಈ ನಮ್ಮ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಶಿಸ್ತಿನಿಂದ ಎಲ್ಲರೂ ಸಂತೋಷವಾಗಿ ಜೀವನ ಮಾಡಬೇಕು, ನಮ್ಮ ಭಾರತ ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಒಂದು ಪರಿಕಲ್ಪನೆ. ಮತ್ತು ನಾನು ಎಲ್ಲೇ ಹೋದ್ರೂ ನಾನು ವೀಡಿಯೋ ಮಾಡ್ತೀನಿ. ನಂದು ಯೂಟ್ಯೂಬ್ ಚಾನಲ್ ಇದೆ ಮೈಸೂರು ಅಂತ, ಅದಕ್ಕೆ ಅಪ್ಲೋಡ್ ಲೈವ್ ಮಾಡಿದ್ವಿ. ಆಮೇಲೆ ಅವರೇ ಇಸ್ಕೊಂಡು ಡಿಲೀಟ್ ಮಾಡಿದ್ರು. ಅದು ಪ್ರೈವೇಟಲ್ಲಿತ್ತು, ಏನು ಪಬ್ಲಿಕ್ ಏನು ಆಗಿರಲಿಲ್ಲ. ಆದರೂ ಕೂಡ ಇನ್ನೂ ಅವ್ರಿಗೆ ಚಿನ್ನನ ಕೊಟ್ಟಿಲ್ಲ. ಮತ್ತು ಅವರು ಸಂತ್ರಸ್ತ ಏನಿದ್ದಾರೆ ಅವ್ರನ್ನ ನಮ್ಗೆ ಇನ್ನೂ ಕರ್ಕೊಂಡು ಬಂದು ಒಪ್ಪಿಸಿಲ್ಲ. ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಜವಾಬ್ದಾರಿ? ಮುಂದೆ ನಮ್ಮ ಪಕ್ಷದ ಅಧ್ಯಕ್ಷರಿಗಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಿಗಿರ್ಬೋದು, ನಾವಿರ್ಬೋದು, ನಮ್ಮ ಸೈಯದ್ ಅವ್ರು ಇರ್ಬೋದು, ಇವರು 112ಗೆ ಕಾಲ್ ಮಾಡಿದರು ದೌರ್ಜನ್ಯ ಆಗಿದೆ ಅಂತ. ಧಮಕಿ ಹಾಕೋದು ಇಷ್ಟರ ಮಟ್ಟಿಗೆ ಸರಿ. ನಾವು ಏನು ನಮ್ಮ ಸಮಾಜದಲ್ಲಿ ಯಾವಾಗಲೂ ಶಾಂತಿ ಸುವ್ಯವಸ್ಥೆ ಸಂತೋಷನ ಬೆಳೆಸ್ಕೊಂಡು ಉಳಿಸ್ಕೊಂಡು ಬರೋಂಥವ್ರು. ನಾವು ಯಾರಿಗೂ ಕೂಡ ತೊಂದರೆ ಕೊಡಲ್ಲ, ಎಲ್ಲರೂ ಚೆನ್ನಾಗಿರಬೇಕು ಅಂತ ಒಂದು ಆದರ್ಶನ ಇಟ್ಕೊಂಡಿದ್ದೀವಿ. ನಾನು ಒಬ್ಬ ದಲಿತನಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ. ಅವರು ಏನೇನು ಸಿದ್ಧಾಂತಗಳನ್ನ ಹಾಕ್ಕೊಟ್ಟಿದ್ದಾರೆ ಅದ್ರ ಮಾರ್ಗದಲ್ಲೇ ನಾನು ಕೂಡ ನಡೀತಾ ಇರೋದು. ನಾವು ಯಾರಿಗೂ ಕೂಡ ಇದುವರೆಗೂ ಒಂದು ದೌರ್ಜನ್ಯನ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ನಮ್ಮ ಗ್ರಾಮದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಮಾಡಬೇಕಾದ್ರೆ ನಾನು ನಮ್ಮ ತಾತ ಎಲ್ಲ ಓಡಾಡ್ಕೊಂಡು ಮಾಡಿದ್ವಿ, ಗಣ್ಯರೆಲ್ಲ ಬಂದಿದ್ದರು. ಯಾರೇ ದಲಿತರಿಗೂ ಕೂಡ ನಾನೊಬ್ಬ ದಲಿತಾಗಿ ಬೇರೆ ದಲಿತನಿಗೆ ನಾನು ಯಾಕೆ ಬೈಲಿ ಅಂತ ಹೇಳಿ ಇವತ್ತಿನ ವಿಚಾರನ ಇಷ್ಟು ಸಿಂಪಲಾಗಿ ಹೇಳಿ ಮುಗಿಸ್ತೀನಿ ಅಷ್ಟೇ. ಅವರು ಏನು ಸಂತ್ರಸ್ತಿಗೆ ಚಿನ್ನ ಮೋಸ ಆಗಿದೆ ಅದನ್ನು ಕೊಟ್ಬಿಡ್ಲಿ, ಅವ್ರು ಹಣ ನಿಸ್ಕೊಂಡು ಚಿನ್ನನ ಕೊಡಲಿ, ನಮ್ಮ ಪಡ್ಗೆ ನಾವು ಹೋಗ್ತೀವಿ, ಅವ್ರ ಪಡ್ಗೆ ಅವ್ರು ಇರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬೈ ಅಷ್ಟೇ ಅಂತೇಳಿ ನಾನು ಮೈಸೂರು ಜಿಲ್ಲಾಧ್ಯಕ್ಷ ನಗರ ಘಟಕ. ಇವತ್ತಿನ ವಿಷಯ ಏನಂತಂತಂದರೆ, ಈಗ ನೋಡಿದ್ರಿ, ಈಗ ಆಲ್ರೆಡಿ ಈಗ ಎಲ್ಲ ವೀಕ್ಷಣೆ ಮಾಡ್ತಾಯಿದ್ರಿ ಅಂದ್ಕೊಂಡಿದ್ದೀನಿ ಬಂಧುಗಳೇ. ಇವತ್ತು ನಮ್ಮ ನಗರ ಘಟಕ ಗ್ರಾಮೀಣ ಘಟಕದ ಅಧ್ಯಕ್ಷರು ಇವತ್ತು ಏನಿದೆ ಇವತ್ತು ಚಿನ್ನನ ಯಾವುದೋ ಫೈನಾನ್ಸ್ ಸರ್, ಅದು ಫೈನಾನ್ಸ್ ನರಸಿಂಹ ಜ್ಯುವೆಲ್ಲರ್ಸ್ ಅಂತೇಳಿ ಅಲ್ಲಿ ನಮ್ಮ ಒಬ್ಬರು ಕಾರ್ಯಕರ್ತರು ಯಾರೋ ಒಬ್ಬರು ಚಿನ್ನ ಇಟ್ಟಿರ್ತಾರೆ 23 ಗ್ರಾಮ ಏನಂತ. ಅದನ್ನು ಸಂಬಂಧಪಟ್ಟಂಗೆ ಇವತ್ತು ನಮ್ಮಲ್ಲಿ ಆಫೀಸಲ್ಲಿ ಮೀಟಿಂಗ್ ಇತ್ತು. ಅದನ್ನು ಮುಗಿಸ್ಕೊಂಡ ನಂತರ ಅವ್ರು ಆಫೀಸ್ಗೆ ಹೋಗ್ಬಿಟ್ಟು ಅವರು ಆಫೀಸ್ ಮುಗಿಸ್ಕೊಂಡು ಮತ್ತೆ ಅಂಗಡಿಗೆ ಹೋಗ್ಬಿಟ್ಟು ಅವರು ಅದನ್ನು ಚಿನ್ನ ಬಿಡಿಸ್ಕೊಳ್ಳಿಕ್ಕೆ ಕೇಳಲಿಕ್ಕೆ ಅಂತ ವಿಚಾರಣೆ ಮಾಡಲಿಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಚಿನ್ನನ ನಾವು ಬೇರೆ ತಗೊಡ್ತೀವಿ. ಈ ಥರ ಕಂಪ್ನಿಗಳು ಬೇಕಾದಷ್ಟಾಗಿದೆ, ನಮಗೂ ಬೇಕಾದಷ್ಟು ಕಂಪ್ಲೇಂಟ್ ಬರ್ತಾ ಇದೆ. ಈಗ ಫಸ್ಟ್ ಈ ಥರ ಫೈನಾನ್ಸ್ಗಳನ್ನೇ ಫಸ್ಟ್ ಆಫ್ ಆಲ್ ಕ್ಲೋಸ್ ಮಾಡಿಸ್ಬೇಕು. ಗಿರಿವಿಗೆ ಅಂತ ಇಟ್ಕೊಳ್ಳೋದು, ಆ ಚಿನ್ನ ಕರಗಿಸ್ಬಿಡೋದು, ಅದರಲ್ಲಿ ಇವರು ಬಿಸ್ನೆಸ್ ಮಾಡೋದು. ಯಾರ ಇಟ್ಟಂಥ ವ್ಯಕ್ತಿ 6 ತಿಂಗಳು 3 ತಿಂಗಳು ವರ್ಷನ ಬಿಟ್ಟು ನಂತರ ಬಂದ ಮೇಲೆ ಆ ಚಿನ್ನ ಇರಲ್ಲ, ಇವ್ರ ಹತ್ರ ಕರೆಸ್ಬಿಟ್ಟಿರ್ತಾರೆ, ಅದರಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಬನ್ನಿ ಬೇರೆ ಚಿನ್ನ ತಗೊಡ್ತೀನಿ ಅಂತ ಹೇಳೋದು. ಇದು ಭಾಳ ನಡೀತಾ ಇದೆ. ಆಲ್ರೆಡಿ ನಮ್ಮ ಹತ್ರ ತುಂಬ ಕಂಪ್ಲೇಂಟ್, ಮೊನ್ನೆನೂ ಕಂಪ್ಲೇಂಟ್ಗಳು ಬಂದಿದೆ. ಮೈಸೂರಲ್ಲೂ ಆ ಥರ ತುಂಬ ಕಂಪ್ನಿಗಳು, ತುಂಬ ಫೈನಾನ್ಸ್ಗಳಲ್ಲಿ, ತುಂಬ ಜ್ಯುವೆಲ್ಲರ್ಸ್ ಶಾಪ್ಗಳಲ್ಲಿ ಈ ಥರ ನಡೀತಾ ಇದೆ. ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಗಮನಿಸಬೇಕು. ಇದು ಭಾಳ ಅನ್ಯಾಯ ನಡೀತಾ ಇದೆ. ಯಾರಿಗೂ ಒಂದು ಕಾನೂನು ಒಂದು ಭಯ ಅನ್ನೋದಿಲ್ಲ. ಒಬ್ಬ ಇವತ್ತು ಅನ್ಯಾಯಕ್ಕೆ ಯಾರು ಒಳಗಾಗ್ತಾರೋ ನ್ಯಾಯ ಸಿಗ್ತಾ ಇಲ್ಲ. ಯಾವತ್ತು ದಯವಿಟ್ಟು ನಮ್ಮ ಸಾರ್ವಜನಿಕರಿಗೆ ಹೇಳೋದಷ್ಟೇ, ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು. ಏನು ಹಿಂದೆ ಮುಂದೆ ನೋಡ್ದೇನೆ ತೊಗೊಂಡೋಗ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅದಕ್ಕೆ ಆ ಮಾತು ಮರಳಾಗಿ ತೊಗೊಂಡೋಗ್ಬಿಟ್ಟು ಚಿನ್ನಾಡ ಅಂತದ್ದು, ನಾವು ಗಿರಿವು ಮಡಿಗೆ ಕೊಡ್ತೀವಿ, ನೀವು ಯಾವ ಬೇಕಾದ್ರೂ ಬಿಡಿಸ್ಕೊಳ್ಳಿ, ಕಮ್ಮಿ ಬಡ್ಡಿ ಅಂತ ಹೇಳೋ ಅಂಥದ್ದು. 10 ಪೈಸಾ 20 ಪೈಸಾ 30 ಪೈಸಾ 50 ಪೈಸಾ ನಾವು ಅಷ್ಟಕ್ಕೆ ಇಟ್ಕೊಳ್ತೀವಿ, ನಿಮ್ಗೆ ಯಾವ ಬೇಕು ಬಂದು ಬಿಡಿಸ್ಕೊಳ್ಳಿ ಅಂತ ಹೇಳೋ ಅಂಥದ್ದು. ಅವ್ರು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಗೋಲ್ಡೇ ಇರಲ್ಲ, ಅವ್ರು ಕರ್ಗಿಸ್ಕೊಂಡು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಮತ್ತೆ ನೀವು ಏನಾದ್ರು ಅದನ್ನು ಕೇಳಕ್ಕೆ ಹೋಗ್ತೀನಿ ಪೊಲೀಸು ಸ್ಟೇಷನ್ ಅಂತ ಹೇಳಕ್ಕೆ ಹೋದರೆ ನಾವು ನಿಮಗೆ ಹೊಸ ಚಿನ್ನ ಮಾಡಿಸ್ಕೊಡ್ತೀವಿ, 916 ಮಾಡಿಸ್ಕೊಡ್ತೀವಿ ಅಂತ ಹೇಳೋ ಅಂಥದ್ದು. ಇದು ಭಾಳ ನಡೀತಾ ಇದೆ. ಇವತ್ತಾಗಿರೋ ಘಟನೆಗಳು, ಇವತ್ತು ಆ ಅಂಗಡಿಗೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ನಮ್ಮ ಆಫೀಸಿನ ಬಳಿ ಬಂದು ಸುಮಾರು 20-25 ಜನಗಳು ಬಂದು ಇವತ್ತು ಧಮಕಿ ಹಾಕಿ ನಮ್ಮ ನಾಗರಾಜನ್ ಅಂತ ವ್ಯಕ್ತಿನ, ಆ ವ್ಯಕ್ತಿನೂ ಸಹ ಆಟೋದಲ್ಲಿ ಎತ್ತಕೊಂಡು ಹೋಗಕ್ಕೆ ಮಾಡಿದ್ದಾರೆ. ಆ ಕೃಷ್ಣ ಅನ್ನೋಂಥ ವ್ಯಕ್ತಿನ ಇವರು ಆಟೋದಲ್ಲಿ ಎತ್ತಕೊಂಡು ಹೋಗಿ ಇಷ್ಟೊತ್ತವರೆಗೂ ನಮ್ಗೆ ಅದ್ರ ಸುಳಿವಿಲ್ಲ, ಎಲ್ಲಿದ್ದಾರೆ ಏನಂತ ಗೊತ್ತಿಲ್ಲ. ಇದು ಈ ರೀತಿ ನಮ್ಮ ಮೈಸೂರಲ್ಲಿ ಈ ಥರ ನಡೀತಾ ಇದೆ. ಸಾಂಸ್ಕೃತಿಕ ಮೈಸೂರಲ್ಲಿ ಅಂದರೆ ಭಾಳ ನಾಚಿಕೆಗೇಡಿನ ವಿಷಯಗಳು ನಡೀತಾ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಸಾರ್ವಜನಿಕರಿಗೆ ಹೇಳ್ತಾ ಇರೋದು, ಇವೆಲ್ಲ ದಿನನಿತ್ಯ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ಎಲ್ಲ ನೋಡ್ತಾ ಇದ್ದೀರಿ, ಯಾಕೆ ಇನ್ನೂ ನೀವು ಬುದ್ಧಿ ಕಲಿತಿಲ್ಲ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಕಷ್ಟ ಇದ್ದರೆ ಒಳ್ಳೆ ಬ್ಯಾಂಕ್ಗಳಲ್ಲಿ ತಗೊಂಡೋಗಿಡಿ, ಕಮ್ಮಿ ಬಡ್ಡಿಯಲ್ಲಿ ಸಿಗುತ್ತೆ, ವಾಪಸ್ ಚಿನ್ನ ಕೊಡ್ತಾರೆ. ಇಂಥ ಮೋಸಗಾರರಿಗೆ ದಯವಿಟ್ಟು ತಗೊಂಡೋಗಿ ಇಡಬೇಡಿ. ಇದೆಲ್ಲ ನಿಮ್ಗೆ ವಾಪಸ್ ಚಿನ್ನನೂ ಬರಲ್ಲ. ನಾಳೆ ಈ ಥರ ಎಲ್ಲ ನೀವು ಜಗಳ ಗಲಾಟೆ ಮಾಡ್ಕೊಂಡು ನೀವು ಬೀದಿ ನಿಂತ್ಕೊಂಡು ಸ್ಟೇಷನ್ ಅಂತ ಅಲಿಯೋಂಥ ಕೆಲಸಗಳಾಗ್ತಿದೆ. ದಯವಿಟ್ಟು ಇವತ್ತು ಏನಾಗ್ತದೆ ನೋಡಿ, ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಎಲ್ಲಿ ಅನ್ಯಾಯ ಆಗುತ್ತೆ ಆ ಅನ್ಯಾಯದ ವಿರುದ್ಧ ನಿಂತು
ಇವತ್ತು ಸಾರ್ವಜನಿಕರ ನ್ಯಾಯ ಕೊಡಿಸೋ ನಿಟ್ಟಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನ್ಯಾಯವಾಗಿರೋಂಥ ಇವತ್ತು ನಮ್ಮ ಸದಸ್ಯರ ಮೇಲೆ ಇವತ್ತು ರೌಡಿಜಮ್ ಮಾಡಿಕೊಂಡು ಅವ್ರಿಗೆ ಗಲಾಟೆ ಮಾಡಿಕೊಂಡು ಅವಾಸ್ಯ ಶಬ್ದಗಳಿಂದ ಬೈಕೊಂಡು ಇವತ್ತು ಅವ್ರನ್ನ ಎದುರಿಸಿ ಅವ್ರಿಗೆ ಕೆಟ್ಟದಾಗಿ ಬೈದು ನಿಮ್ಗೆ ಕೊಲೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತೇಳಿ ಇವತ್ತು ನಮ್ಮ ಆಫೀಸ್ ಮುಂದೆ ಬಂದು ದಂಧೆ ಮಾಡಿ ಗಲಾಟೆ ಮಾಡಿ 20-25 ಜನ ಹೋಗಿದ್ದಾರೆ. ಇವತ್ತು ಅಲ್ಲಿ ಬೀದಿಲಿ ಎಲ್ಲ ನಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ, ಅವರು ಭಯ ಪಟ್ಟಿದ್ದಾರೆ, ಬೀದಿಯವರೇ ಭಯ ಪಟ್ಟಿದ್ದಾರೆ. ಏನು ಸರ್ ಇವತ್ತು ಈ ಥರ ನಿಮ್ಮ ಆಫೀಸ್ ಮುಂದೆ ಗಲಾಟೆ ಅಂತೇಳಿ. ಹಾಗಾಗಿ ಇವತ್ತಿನ ಕಾನೂನು ಸುವ್ಯವಸ್ಥೆನೂ ಸಹ ಎಲ್ಲಿ ಹೋಗಿದೆ ಅಂತ ನಮಗೂ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ಅಧಿಕಾರಿಗಳು ಇಂಥವ್ರನ್ನೆಲ್ಲ ಸರಿಯಾದ ರೀತಿ ಒಂದು ಬಿಗಿ ಬಂದೋಬಸ್ತ್ ಮಾಡಬೇಕು ಅಂತ ನಾನು KRS ಪಕ್ಷದ ವತಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಬಂಧುಗಳು.